ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಹೆಲ್ತಿಯಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸೊ ನಾನೊಂದು ಹೆಲ್ತಿ ಫುಡ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರೋ ಅಂಥ ಐಟಮ್ನ ಮಾಡ್ಕೊಳ್ಳಿ. ಸೊ ಈಗ ಚಿರೋಟಿ ರವೆನ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆ ಸಾಕು. ಇದನ್ನು ಹುರ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಡೈರೆಕ್ಟ್ ಹಾಕ್ಬೋದು, ಹುರಿಯೋವಂಥದ್ದೇನಿಲ್ಲ. 1 ಕಪ್ ರವೆಗೆ 1 ಕಪ್ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರಲ್ಲಿ ಕಲಿಸ್ಕೋಬೇಕು. ಅಂದರೆ ಲೈಕ್ ದೋಸೆ ಹಿಟ್ಟು ಬರೋವಂಥ ಹದದಲ್ಲಿ ಕಲಿಸ್ಕೋಬೋದು. ಅದು ನೀವು ಹದ ನೋಡ್ಕೊಳ್ಳಿ. ಸೇಮ್ ದೋಸೆ ಹಾಕೋ ಅದಕ್ಕೆ ನೀಟಾಗಿ ಕಲಿಸ್ಕೊಂಡು ಹೆಂಚಿನ ಮೇಲೆ ಹಾಕಿ ನೀಟಾಗಿ ಅದನ್ನು, ಅಂದರೆ ಜಾಸ್ತಿ ದೋಸೆ ಥರ ತಿರುಗೋಗಿ ಸೆನ್ಸಿಟಿವ್ ಆಗಿ ಸ್ವಲ್ಪ ಸಾಫ್ಟಾಗಿ ಹೆಂಚಿನ ಮೇಲೆ ದೋಸೆ ರೂಪದಲ್ಲಿ ಹಾಕ್ಕೊಂಡ್ರೆ ಒಳ್ಳೆ ಹೆಲ್ತಿಯಾಗಿರೋ ಅಂಥ ದೋಸೆ, ರಾಗಿ ದೋಸೆ ಪಟಾಪಟ್ ಅಂತ 5 ನಿಮಿಷದಲ್ಲಿ ರೆಡಿ ಆಗುವಂಥದ್ದು. ಇದು ರಿಸ್ಕೇ ಇಲ್ಲ. ಸೊ ಇದ್ರ ಜೊತೆ ನೀವು ತುಪ್ಪ, ಬೆಣ್ಣೆ ಇಲ್ಲ ಎಣ್ಣೆ ಯೂಸ್ ಮಾಡಿಕೊಂಡು ಒಳ್ಳೆ ರಾಗಿ ದೋಸೆನ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ, ಜಸ್ಟ್ ಫ್ಯೂ ಮಿನಿಟ್ಸಲ್ಲಿ ನಿಮಗೆ ಒಳ್ಳೆ ರಾಗಿ ದೋಸೆ ರೆಡಿ ಆಯಿತು. ಇದಕ್ಕೆ ಸೈಡ್ಸ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಈಗ ಮಾಡಿದ ತಕ್ಷಣ ಬನ್ನಿ, ನೆಕ್ಸ್ಟ್ ರಾಗಿ ದೋಸೆಗೆ ಕಾಂಬಿನೇಷನಾಗಿ ಈಸಿಯಾಗಿ ಏನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯೋಷ್ಟೊತ್ತಿಗೆ ಒಗ್ಗರಣೆಯನ್ನು ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಬೇಳೆ ಎಲ್ಲ ಬೆಂದ ನಂತರ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್. ಬರೀ ಈರುಳ್ಳಿ ಟೊಮೆಟೊ ಕೂಡ ಹಾಕಿ ಮಾಡ್ಬೋದು. ಕ್ಯಾಪ್ಸಿಕಮ್ ಇಷ್ಟಪಡೋರು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಅಂತ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿದ್ದೀನಿ. ಸೊ ಕ್ಯಾಪ್ಸಿಕಮ್ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಮಾನ್ಯವಾಗಿ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಒಂದು ಬೆಳ್ಳುಳ್ಳಿ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆಯಲ್ಲಿಗೆ ಫ್ರೈ ಆಯಿತು. ಇದಾದ ನಂತರ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನೋಡಿ, ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಇದಾದ ನಂತರ ಟೊಮೊಟೊ ಹಾಕಿ ಚೆನ್ನಾಗಿ ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಹೇಳ್ಕೊಟ್ಟಿರೋಂಥ ಸಿಂಪಲ್ ಮತ್ತು ಹೆಲ್ತಿಯಾಗಿರೋಂಥ ಬೇಗ ಮಾಡ್ಕೊಳ್ಳುವಂಥ ಲಂಚ್ ಬಾಕ್ಸ್ಗೆ ಈ ಒಂದು ಲಂಚ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಈ ಒಂದು ಸಿಂಪಲ್ ರೆಸಿಪಿನ ನೋಡಿ ಎಂಜಾಯ್ ಮಾಡಲಿ, ಮನೇಲಿ ಮಾಡಲಿ, ಹಾಗೆ ಟೇಸ್ಟ್ ನೋಡಲಿ. ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ. ನೋಡಿದ್ರಲ್ಲ, ಈಗ ಕ್ಯಾಪ್ಸಿಕಮ್ ಆಯಿತು. ಕ್ಯಾಪ್ಸಿಕಮ್ ಜೊತೆಗೆ ಈಗ ಸಣ್ಣಗೆ ಹಚ್ಕೊಂಡಿರೋ ಟೊಮೊಟೊ ಕೂಡ ಹಾಕಿದ್ದೀನಿ. ಇದು ಚೆನ್ನಾಗಿ ಫುಲ್ ಫ್ರೈ ಆಗಬೇಕು. ಟೊಮೊಟೊ ಇರಬಾರ್ದು ಫ್ರೆಂಡ್ಸ್, ಲೈಕ್ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಹಾಕೋಬೇಕು. ಟೊಮೊಟೊ ಒಂದು ಸ್ವಲ್ಪ ಬೇಯ್ತಿದ್ದಂಗೆ ನಾನಿಲ್ಲಿ ಧನಿಯಾ ಪುಡಿನ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ನೀವು ಖಾರ ಹೇಗೆ ತಿಂತೀರ ಅದನ್ನ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಬಟ್ ಏನಂತಂದರೆ ತುಂಬ ರುಚಿ ಕೊಡುತ್ತೆ. ಇದು ಗೊಜ್ಜು ಥರ ಬರುತ್ತೆ ನಿಮಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋದ್ರಿಂದ, ಅದಕ್ಕೋಸ್ಕರ ಹಾಕಿ ಸ್ವಲ್ಪ ಅದೆಲ್ಲ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ಕೋತೀನಿ. ಯಾಕೆಂದರೆ ಅದು ಗೊಜ್ಜು ಥರ ಕ್ವಾಂಟಿಟಿ ಬರಬೇಕು ನೀಟಾಗಿ ಅಲ್ವಾ. ಸೊ ಅದರಿಂದ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಕೂಡ ತುಂಬ ಹೆಲ್ತಿಗೆ ಒಳ್ಳೆಯದು, ಹಾಗೆ ತುಂಬ ಕಲರ್ಫುಲ್ ಆಗಿರುತ್ತೆ ನೋಡೋದಕ್ಕೆ. ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಬೇಗ ಒಂದು 5 ನಿಮಿಷದಲ್ಲಿ ರೆಡಿ ಆಗುವಂಥದ್ದು ಇದು. ದೋಸೆನೂ ಅಷ್ಟೇ, ನಿಮಗೆ ಎಷ್ಟು 5 ನಿಮಿಷ ಅಷ್ಟೇ. ಈಗ ಬೇಯಕ್ಕೆ ಬಿಟ್ಬಿಟ್ರೆ ಮುಗೀತು. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಒಳ್ಳೆ ಟೇಸ್ಟಿಯಾಗಿರೋವಂಥ ಒಂದು ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ ಹಾಕಿರೋಂಥ ಒಂದು ಒಳ್ಳೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದೆಲ್ಲ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಮಾಮೂಲಿ ನಮ್ಮ ಬ್ರ್ಯಾಂಡ್ ಇದ್ದೇ ಇರುತ್ತಲ್ಲ, ತುಪ್ಪ. ಸೊ 1 ಸ್ಪೂನ್ ತುಪ್ಪ ಹಾಕಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿರುತ್ತೆ. ನೀವು ಯಾವುದೇ ಅಡುಗೆ ಮಾಡಿ ಫ್ರೆಂಡ್ಸ್, ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ಈಗ ಬಿಸಿ ಬಿಸಿಯಾಗಿರೋಂತಹ ಒಳ್ಳೆ ಹೆಲ್ತಿಯಾಗಿರೋ ರಾಗಿ ದೋಸೆಗೆ
ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಹಾಕಿ ಮಾಡಿರುವಂತಹ ಫ್ಯಾಂಟಾಸ್ಟಿಕ್ ಆಗಿರುವಂಥ ಗೊಜ್ಜು. ಒಳ್ಳೆ ಕಾಂಬಿನೇಷನ್ ಇದೆ. ಇದಕ್ಕೆ ಬೇಕಾದ್ರೆ ನೀವು ಚಟ್ನಿ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಎಷ್ಟು ಮೃದುವಾಗಿದೆ ಅಂತ ದೋಸೆನ. ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ತುಂಬ ರುಚಿಯಾಗಿದೆ, ಮಾತ್ರ ತುಂಬ ಸಖತ್ತಾಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಬೇಕು. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಮಾಡ್ತೀನಿ. ಲೈಕ್ ಮಾಡೋದನ್ನ